ಲಾಂಚ್ ಠಾಣೆ ಸಿನಿಮಾ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮತ್ತೆ ನನ್ನ ಸ್ನೇಹಿತರಿಗೆ ಮತ್ತೆ ನಮ್ಮ ಪ್ರದರ್ಶನ ಕಲಾ ಸಂಸ್ಥೆ ಸ್ನೇಹಿತರು, ಠಾಣೆ ಕೇರ ಶ್ರೀರಾಮ್ಪುರ ಸಿನಿಮಾ ತಂಡದ ತಂತ್ರಜ್ಞರು, ಕಲಾವಿದರು, ಮತ್ತೆ ಇಲ್ಲಿ ಇರುವಂತಹ ತಾಯಿ ಸಮಾನರಾದಂತಹ ಮಾಲತಿ ಮ್ಯಾಮ್ ಅವರು, ಮತ್ತೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು, ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸ್ವಾಗತ ಕೋರ್ತಾ, ಠಾಣೆ ಕೇರ್ ಆಫ್ ಶ್ರೀರಾಮ್ಪುರ ಕಳೆದ ಬಾರಿ ನಾವು ಆಗಲೇ ಒಂದು ಆಡಿಯೋ ಲಾಂಚಲ್ಲಿ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ವಿ ಸಿನಿಮಾ ಬಗ್ಗೆ. ಈ ಸಿನಿಮಾ ಯಾಕೆ ನೋಡಬೇಕು ಜನ ಅಂತ ನಿನ್ನೆನೂ ಒಂದಷ್ಟು 7-8 ಚಾನಲ್ಗಳು ಇಂಟರ್ವ್ಯೂನೂ ಮಾಡಿದ್ರು. ನಾವು ನಮ್ಮ ಸಿನಿಮಾ ಮೂಲಕ ಏನು ಹೇಳಕ್ ಹೊರಟಿದ್ದೀವಿ ಅಂದರೆ, ಏನು ಈ ಬೆಂಗಳೂರು, ನಮ್ಮ ಬೆಂಗಳೂರು ಮುಂಚೆ ಇದ್ದಿದ್ದ ಪಾಪ್ಯುಲೇಷನು ಸುಮಾರು ಒಂದು 5ರಿಂದ 10 ಲಕ್ಷ ಇರ್ಬೋದು. ಆದರೆ ಇವತ್ತಿನ ಬೆಂಗಳೂರು ಸರಿಸುಮಾರು ಒಂದು 2 ಕೋಟಿಯಷ್ಟು ಆಗಿದೆ. ಅದು ದಟ್ ಈಸ್ ಬಿಕಾಸ್ ಆಫ್ ವಲಸಿಗರು. ಯಾಕಂದರೆ ಭಾರತಾದ್ಯಂತ ಮತ್ತು ರಾಜ್ಯಾದ್ಯಂತ ಎಲ್ಲರೂ ತಮ್ಮ ಜೀವನ ಕಟ್ಕೊಳ್ಳೋಕ್ಕೆ ಅಂತ ಬೆಂಗಳೂರಿಗೆ ಬರ್ತಾರೆ. ಎಸ್ಪೆಷಲಿ ಏನು ಈ ಸ್ಲಮ್ಗಳಲ್ಲಿ ಅಥವಾ ಈ ಮೀಡಿಯಂ ರೇಂಜ್ ಆಫ್ ಪೀಪಲ್ ಇರ್ತಾರೆ. ಸೊ ಅವ್ರಗಳದ್ದೆಲ್ಲ ಒಂದು ಜೀವನ ಕಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಲಮ್ಗಳಲ್ಲಿ ಅವರು ಅವ್ರದೇ ಆದ ಜೀವನ ಕಟ್ಕೊಂಡಿರ್ತಾರೆ. ಸೊ ನೀವು ಆಗಲೇ ನೋಡಿದ್ದೀರಾ ಟ್ರೈಲರ್ ನೋಡಿ ನಿಮ್ಗೊಂದು ಜಸ್ಟಿಫಿಕೇಶನ್ ಬಂದಿರಬೇಕು. ಏನು ಕಾಳಿ ಅಂದರೆ ನಾನು ನಿರ್ವಹಿಸ್ತಾ ಇರೋದು ಕಾಳಿ ಅನ್ನೋ ಒಂದು ಪಾತ್ರ. ನನ್ನ ಭವಾನಿ ನಗರ ಅಂತ ಒಂದು ಲೊಕೇಶನ್ ಅಂತ ಫಿಕ್ಸ್ ಮಾಡಿದ್ದೀವಿ. ಅದು ಶ್ರೀರಾಮ್ಪುರದ ಒಂದು ಭಾಗ. ಅಂದರೆ ಒಂದು ಠಾಣೆ, ಅದಕ್ಕೆ ಲಿಮಿಟ್ ಅಲ್ಲಿ ಭವಾನಿ ನಗರನೂ ಬರುತ್ತೆ, ಶ್ರೀರಾಮ್ಪುರನೂ ಬರುತ್ತೆ. ಸೊ ಆ ಲಿಮಿಟ್ಸ್ ಅಲ್ಲಿ ನಡೆಯುವಂಥ ಘಟನೆ, ಅಲ್ಲಿ ಆಗೋ ಘಟನೆಗಳಿಗೆ, ಅಲ್ಲಿ ಇರುವಂತಹ ಜನರುಗಳಿಗೆ ಏನೊಂದು ನಾವು ಕಾಳಿ ಒಂದು ನ್ಯಾಯ ಒದಗಿಸ್ಕೊಡ್ತಾನೆ, ಅವ್ರಿಗೋಸ್ಕರ ಕಾಳಿ ಏನು ತ್ಯಾಗ ಮಾಡ್ತಾನೆ, ಅವ್ರಿಗೋಸ್ಕರ ಜೀವನ ಕೊಡೋಕ್ಕೆ ಅಂತ ಇರುವಂತಹ ಕಾಳಿ ಅವ್ರಿಗೇನು ಫೈನಲ್ ಜಸ್ಟಿಫಿಕೇಶನ್ ಕೊಡ್ತಾನೆ ಅನ್ನೋದೇ ಸಿನಿಮಾ. ಇದರಲ್ಲಿ ಯಾಕೆ ನೋಡಬೇಕು ಅಂದ್ರೆ, ಯೂತ್ ಬೇಕಾಗಿರುವಂತ ಆಕ್ಷನ್ ಇದೆ, ಮಾಸ್ ಇದೆ, ಮತ್ತೆ ಫ್ಯಾಮಿಲಿ ಡ್ರಾಮಾ ಇದೆ, ಮತ್ತೆ ಲವ್ ಇದೆ, ಸೆಂಟಿಮೆಂಟ್ಸ್ ಇದೆ. ಈಗ ಅಪ್ಪ ಮಕ್ಕಳು ಮತ್ತೆ ಅಣ್ಣ ತಂಗಿ ಈ ತರ ಅವರ ಬಾಂಧವ್ಯದ ಒಂದು ರಿಲೇಶನ್ಶಿಪ್ ಇದೆ. ಸೊ ನಿಮ್ಗೆಲ್ಲೂ ಬೋರ್ ಆಗದೆ ಒಂದು ಪಕ್ಕ ಫ್ಯಾಮಿಲಿ ಮಾಸ್ ಎಂಟರ್ಟೈನರ್ ಆಗುತ್ತೆ ಅಂತ ನಾನೊಂದು ಭರವಸೆ ಇಟ್ಕೊಂತ, ಈಗ ಆಲ್ರೆಡಿ ಸೆನ್ಸಾರ್ ಕೂಡ ಆಗಿದೆ, UA ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಉತ್ತರಿಸ್ಬೋದು. ಈಗಾಗಲೇ ಬಹಳಷ್ಟು ಪ್ರೆಸ್ ಮೀಟ್ಸ್ ಅಲ್ಲಿ ಮನಬಿಚ್ಚಿ ಮಾತಾಡಿದಿರೋ ಅನ್ನೋ ಕಾರಣಕ್ಕೆ ಮಾಧ್ಯಮ ಮಿತ್ರರು ಯಾವುದೇ ಒಂದು ಪ್ರಶ್ನೆಗಳನ್ನ ಕೇಳ್ತಿಲ್ಲ ಅಂತ ಭಾವಿಸ್ತೇನೆ. ಶುಭವಾಗ್ಲಿ ಅನ್ನೋದೇ ನಮ್ಮ ಮನದ ಭಾವ. ಸೊ ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಹಾಗೂ ಠಾಣೆ ಚಿತ್ರದ ಎಲ್ಲ ಕಲಾವಿದರು, ತಂತ್ರಜ್ಞರಿಗೂ ಎಲ್ರಿಗೂ ಸ್ವಾಗತ. ಹಾಗೆ ಎಲ್ರಿಗೂ ಧನ್ಯವಾದಗಳು. ಠಾಣೆ ಚಿತ್ರದ ನನ್ನ ಜರ್ನಿಯಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ಹಾಗೆ ಮೊದಲು ಇದನ್ನು ಪೋಸ್ಟರ್ ಬಿಡುಗಡೆ ಮಾಡಿದ್ದು ರವಿಶಂಕರ್ ಗುರುಜಿ ಹಾಗೆ ಧ್ರುವ ಸರ್ಜಾ ಅವರು. ಠಾಣೆ ಬಗ್ಗೆ ಹೇಳಬೇಕು ಅಂದರೆ, ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಇದು ಒಂದು ಪಕ್ಕ ಎಂಟರ್ಟೈನ್ಮೆಂಟು. ಹಾಗೆ ಒಂದು ಠಾಣೆ ಅಂತಂದರೆ ಕನ್ನಡ, ಇಂಗ್ಲೀಷಲ್ಲಿ ಪೊಲೀಸ್ ಸ್ಟೇಷನು, ಕನ್ನಡದಲ್ಲಿ ಠಾಣೆ, ಆರಕ್ಷಕ ಠಾಣೆ ಅಂತೀವಿ. ಠಾಣೆ ಅದನ್ನು ನಾವೊಂದು ಮಾಸ್ ಎಲಿಮೆಂಟ್ ಆಗಿ ಬಳಸ್ಕೊಂಡಿದ್ವಿ. ಹಾಗೆ ಠಾಣೆ ಒಂದು ಟೈಟ್ಲಲ್ಲಿ ಆ್ಯಕ್ಚುಲಿ ಪೊಲೀಸರು ಏನೇನು ಬಳಸ್ತಾರೆ ಎಲ್ಲ ನಾವು ಮಾಡಿದ್ದೀವಿ. ಒಂದು ಸಬ್ ಟೈಟ್ಲ್ ಬಂದು ಶ್ರೀರಾಮ್ಪುರ. ಈಗ ಪೊಲೀಸ್ ಸ್ಟೇಷನ್ಗೆ ಏನೇನೆಲ್ಲ ಕೇಸಸ್ ಬರುತ್ತೆ, ಎಲ್ಲ ಕೇಸಸ್ಗಳು ಆಕ್ಚುಲಿ ಬಂದೇ ಬರುತ್ತೆ. ಒಂದು ಸಣ್ಣ ಕಳ್ಳತನದ ಕೇಸಿಂದ ಹಿಡಿದು ಡ್ರಗ್ಸ್ ಕೇಸ್ವರೆಗೂ ಬಂದೇ ಬರುತ್ತೆ. ಆ ಒಂದು ಕೇಸ್ ಮೇಲೆ ಅಲ್ಲಿ ಸುತ್ತಮುತ್ತ ನಡೆಯುವಂತಹ, ಪರಿಸರದಲ್ಲಿ ನಡೆಯುವಂತಹ ಒಂದು ವಿಷಯನ ಇಟ್ಕೊಂಡು ಈ ಠಾಣೆನ ಒಂದು ಇದಾಗ್ತಾ ಹೋಗುತ್ತೆ. ಒಂದು 3-4 ಜನ ಕ್ಯಾರೆಕ್ಟರ್ ಅಂತಂದ್ರೆ, ನಾಯಕ ಕಾಳಿ ಆಗ್ಬೋದು, ಮತ್ತೆ ಹೀರೋಯಿನ್ ಶ್ರೀದೇವಿ ಪಾತ್ರ ಆಗಿರ್ಬೋದು. ಈ ಒಂದು 3-4 ಪಾತ್ರಗಳು ಸುಮಾರು 4-5 ಶೇಡನ್ನು ತಗೊಳುತ್ತೆ, 4 ಗೆಟಪ್ಗಳು ಚೇಂಜ್ ಆಗ್ತಾ ಹೋಗುತ್ತೆ.
ಇದರಲ್ಲಿ ಒಂದಷ್ಟು ತೋರಿಸಿಲ್ಲ, ಈ ಥರದ್ದು ಬರ್ತಾ ಹೋಗುತ್ತೆ. ಹಾಗೆ ಹೇಳಿದಾಗೆ ಪಕ್ಕ ಎಂಟರ್ಟೈನ್ಮೆಂಟು, ಮಾಸ್ ಎಲಿಮೆಂಟ್ ಇದೆ, ಹಾಗೆ ಕಾಮಿಡಿನೂ ಸಹ ಇದೆ. ಬಿ ಡಿ ಸತೀಶ್ ಚಂದ್ರ ಅವರು ಅದೊಂದು ನಿಭಾಯಿಸಿದ್ದಾರೆ. ಹಾಗೆ ಒಂದು ಪ್ರೀತಿ ಅಂತಂದಾಗ ಕಾಳಿ ಶ್ರೀದೇವಿ, ಒಂದು ಅಣ್ಣ ತಂಗಿಯ ಒಂದು ಬಾಂಧವ್ಯನೂ ಇದೆ, ಮತ್ತೆ ಒಂದು ತಂದೆ ಮಗಳ ಒಂದು ಸಂಬಂಧ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತೀನಿ. ಟ್ರೈಲರ್ ನೋಡಿದ್ದೀರಾ. ಹಾಗೆ ಮಾಧ್ಯಮ ಮಿತ್ರರು, ಇದೇ ಮೇ 30ನೇ ತಾರೀಕು ಚಿತ್ರ ಬಿಡುಗಡೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ. ಇತ್ತೀಚೆಗೆ ಒಂದು ಇದಿದೆ, ಅಂದರೆ ಸಿನಿಮಾ ಜನ ಬರ್ತಾ ಇಲ್ಲ ಅಂತ. ಮಂದಿರಕ್ಕಂತೂ ಯಾವಾಗಲೂ ಹೋಗ್ತೀರಾ, ವಾರಕ್ಕೊಂದ್ಸರಿ ಚಿತ್ರಮಂದಿರಕ್ಕೆ ಬನ್ನಿ ಅಂತ ಒಂದು ನನ್ನ ಕಡೆಯಿಂದ ಮನವಿ ಅಷ್ಟೇ. ಎಲ್ಲ ಹಾಡುಗಳು ಸೂಪರ್ ಆಗಿ ಬಂದಿದೆ. ಮಾನಸ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಹಾಡುಗಳು ಈಗಾಗಲೇ ಬಿಡುಗಡೆ ಆಗಿದೆ. ಆಡಿಯೋ ಲಾಂಚಲ್ಲಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಂಡಿದ್ದೀನಿ. ಮೊದಲನೇದಾಗಿ ಭಗತ್ ಸರ್ಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕಂದರೆ ಇಂಥ ಒಂದು ಮಾಸ್ ಎಲಿಮೆಂಟ್ ಇರುವಂಥ ಚಲನಚಿತ್ರವನ್ನು ನನ್ನ ಒಂದು ಸಂಗೀತ ನಿರ್ದೇಶನಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಬಿಕಾಸ್ ಯಾಕಂದರೆ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಅಂದ ತಕ್ಷಣ ನಾನು ಸುಮಾರು ಜನ ಬರ್ತಿರ್ತಾರೆ, ಲೈಕ್ ಅಂದರೆ ಎನ್ಕ್ವೈರಿಗೆ ಲೈಕ್ ಕೆಲವರು ಕಾನ್ಫಿಡೆನ್ಸಲ್ಲಿ ಬರ್ತಾರೆ, ಲೈಕ್ ಈ ಹುಡುಗಿ ಮಾಡ್ತಾಳೆ ಅಂತ. ಕೆಲವರು ಎಲ್ಲೋ ಒಂದ್ ಕಡೆ ಒಂದು ಅಡುಗೆ ಇಟ್ಕೊಂಡು ಬರ್ತಾರೆ. ಅವಾಗ ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಬಟ್ ಭಗತ್ ಸರ್ ಬಂದಾಗ ಅವರು ತುಂಬ ಒಂದು ಕಾನ್ಫಿಡೆಂಟ್ ಇದ್ರು, ನೀವು ಮಾಡ್ತೀರಾ ಅಂತ. ಸೊ ಅದೇ ಒಂದು ಭರವಸೆ ಮೇಲೆ ನಾನು ಕೆಲಸ ಮಾಡ್ತಾ ಹೋದೆ. ಮತ್ತೆ 2 ಹಾಡುಗಳಿದೆ ಇದರಲ್ಲಿ. ಒಂದು ಥೀಮ್ ಸಾಂಗ್ ಇದೆ. 2 ಹಾಡುಗಳು ಆಲ್ರೆಡಿ ನಮ್ಮ ಲೇಖ ಆಡಿಯೋ ಕಂಪ್ನಿಯಲ್ಲಿ ರಿಲೀಸ್ ಮಾಡಿದ್ದೀವಿ. ಮೊದಲನೇ ಹಾಡು ಮೋಟಿವೇಶನಲ್ ಸಾಂಗು, ಮಕ್ಕಳು ಹಾಡಿರುವಂಥದ್ದು, ರೆಮೋ ಸಾಹಿತ್ಯ. ಮತ್ತು 2ನೇ ಹಾಡು ರಾಜೇಶ್ ಕೃಷ್ಣನ್ ಅವರು ಹಾಡಿರುವಂಥದ್ದು, ಲಕ್ಷ್ಮೀ ರಮೇಶ್ ಅವರ ಸಾಹಿತ್ಯ. ಈ ಸಾಂಗು ನಾನು ಕಂಪೋಸ್ ಮಾಡಬೇಕಾದ್ರೆ ಈ ಮುಂಚೆ ಮಾಡಿದಂಥ ಚಲನಚಿತ್ರಗಳಿಗಿನ್ನ ಇದು ಬೇರೆ ರೀತಿ ಇರಬೇಕು ಅನ್ನೋದು ಒಂದು ನನ್ನ ಥಾಟ್ ಆಗಿತ್ತು. ಬಿಕಾಸ್ ಈ ಹಿಂದೆ ನಾನು ಒಂದಷ್ಟು ಕನಸು ಮಾರಾಟಕ್ಕಿದೆ, ಮಲೆನಾಡು ಸೊಗಡು ಇರುವಂಥದ್ದು, ದೆನ್ ಬಯಲು ಸೀಮೆ ಕಂಪ್ಲೀಟ್ ಉತ್ತರ ಕರ್ನಾಟಕ ಬೇಸ್ಡ್ ಇರುವಂಥ ಮೂವಿ ಮನಸ್ಸಾಗಿದೆ. ದೆನ್ ಈ ಮೂವಿ ಬಂದಾಗ ಕೆಲವರು ನನಗೆ ಏನು ರಿವ್ಯೂ ಹೇಳಿದ್ರು ಅಂತಂದರೆ, ನೀನು ತುಂಬ ಮ್ಯೂಸಿಕಲ್ ಆಗಿ ಮಾಡ್ತೀಯ, ಸ್ವಲ್ಪ ಮಾಸ್ ಆಡಿಯನ್ಸ್ಗೂ ರೀಚ್ ಆಗೋ ಥರ ಒಂದು ಸಿಂಪಲ್ ಟ್ಯೂನ್ ಇಟ್ಕೊಂಡು, ಅಂದರೆ ಪ್ರತಿಯೊಬ್ಬರು ಗುನುಗೋ ಥರ ಇರಬೇಕು ಆ ಹಾಡನ್ನು ಅನ್ನೋದೊಂದು ಕೆಲವರು ನನಗೆ ಅಭಿಪ್ರಾಯ ತಿಳಿಸಿದ್ರು. ಅದೊಂದು ನನ್ನ ಮೈಂಡಲ್ಲಿ ಅದನ್ನ ಇಟ್ಕೊಂಡು ಈ ಸ್ಮೈಲು ಕೊಟ್ಲು ಸೂಜಿ ಮಲ್ಲಿ ಅನ್ನೋ ಹಾಡನ್ನ ನಾವು ಮಾಡಿದ್ದು. ಸೊ ಆ ಒಂದು ಸಿಂಪಲ್ ಕಂಪೋಸಿಷನ್ಗೆ ಸಿಂಪಲ್ ಸಿಂಗರ್ ಆಗಲ್ಲ, ಸೊ ಲೆಜೆಂಡ್ ಸಿಂಗರ್ ಇರಬೇಕು ಅಂತ ರಾಜೇಶ್ ಕೃಷ್ಣನ್ ಅವರು ಹಾಡಿದ್ರು. ಆ್ಯಂಡ್ ಅವ್ರು ಹಾಡಬೇಕಾದ್ರೆ ಲೈಕ್ ಪ್ರವೀಣ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥ ಒಂದು ಆಟಿಟ್ಯೂಡ್ ಜೊತೆಗೆ ಒಂದು ಕ್ಯೂಟ್ನೆಸ್ ಎಲ್ಲವೂ ಅಳವಡಿಸ್ಕೊಂಡು ಅಷ್ಟು ಚೆನ್ನಾಗಿ, ಆ್ಯಂಡ್ ಅವ್ರ ವಾಯ್ಸ್ನಲ್ಲಿ ಪ್ರತಿಯೊಂದು ಅಕ್ಷರ ಒಂದು ಮುತ್ತು ಪೋಣಿಸ್ದಂಗೆ ಕೇಳುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಂಗೆ ಅದು ಜನಕ್ಕೆ ಚೆನ್ನಾಗಿ ಇವಾಗ ರೀಚ್ ಆಗ್ತದೆ ಕೂಡ. ಯೂಶ್ವಲಿ ನಾನು ಏನೇ ಕಂಪೋಸ್ ಮಾಡಿದ್ರು, ಸಾಂಗ್ ಮಾಡಿದ್ರು, ನನ್ನ ಮಗಳು ಫಸ್ಟ್ ಜಡ್ಜ್ಮೆಂಟ್ ಅವಳು. ಸೊ ಈ ಸಾಂಗ್ ಹಾಡಿದಾಗ ಅವಳು ತುಂಬಾ ಇಷ್ಟಪಟ್ಟು ಮತ್ತೆ ಆ್ಯಂಡ್ ಗುಂಡೋಗಿ ಶುರು ಮಾಡಿದ್ಲು. ಎಲ್ಲೋ ಒಂದು ಕಡೆ ಇಲ್ಲ ಇದು ರೀಚ್ ಆಗುತ್ತೆ ಅನ್ನೋದು ಒಂದು ಭರವಸೆ ಬಂತು. ನೋಡಬೇಕು ಈ ಸಾಂಗ್ ಯಾವ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಂದಾಗ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು. ಮಾಸ್ ಜೊತೆಗೆ ಫ್ಯಾಮಿಲಿ, ಲವ್ ಎಲ್ಲವನ್ನೂ ಒಳಗೊಂಡಂಥ ಚಿತ್ರ ನನಗೆ ಒಂದು ವಿಭಿನ್ನವಾಗಿತ್ತು, ಒಂದು ನನ್ನ ಎಕ್ಸ್ಪೀರಿಯನ್ಸು. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ನೀವೆಲ್ಲರೂ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವೇದಿಕೆ ಮೇಲೆ ಎಲ್ಲ ಹಿರಿಯರ ಪಾದಾರವಿಂದಗಳಿಗೆ ಹಣೆಹಚ್ಚಿ ನಮಸ್ಕರಿಸ್ತಾ, ಹಾಗೆ ಮುಂದುಗಡೆ ಎಲ್ಲ ಪತ್ರಕರ್ತ ಮಿತ್ರರಿಗೆ ಒಂದು ಸ್ಪೆಷಲ್ ಆದ ನಮಸ್ಕಾರಗಳನ್ನು ತಿಳಿಸ್ತಾ, ಠಾಣೆಯಲ್ಲಿ ನನ್ನ ಪಾತ್ರ ಒಂದು ಫುಲ್ ಫ್ಲೆಡ್ಜ್ಡ್ ರಾಜಕಾರಣಿ ಅಂದರೆ ಸಮಾಜವನ್ನು ಉದ್ಧಾರ ಮಾಡೋ ಸಮಾಜ ಸೇವಕ ಅಂತ ಹೊರಗಡೆ ತೋರಿಸ್ಕೊತಾ ಒಳಗಡೆ ತನ್ನ ಬೆಳೆಗಳನ್ನು ಬೇಯಿಸ್ಕೊಳ್ಳುವಂಥ ಒಬ್ಬ ಖಳನಟ. ಆ್ಯಕ್ಚುಲಾಗಿ ಸಂಪೂರ್ಣ ಫುಲ್ ಫ್ಲೆಡ್ಜ್ಡ್ ವಿಲನ್ ಕ್ಯಾರೆಕ್ಟರ್ ಇದು. ಹಾಗಂತ ಮರ್ಡರ್ಗಳು ಮಾಡೋದು, ಮರ್ಡರ್ಗಳು ಮಾಡಿಸೋದು ಅದೆಲ್ಲ ಏನೂ ಇಲ್ಲ. ಏಕೆಂದರೆ ನಮ್ಮ ಸಿನಿಮಾದಲ್ಲಿ ರಕ್ತ ಚೆಲ್ಲಿರೋದು ಕಾಣಲ್ಲ, ಎಲಿಮೆಂಟ್ಸ್ ಇದೆ. ಹಾಗಂತ ಸಿನಿಮಾ ಸ್ಕ್ರೀನ್ ಪೂರ್ತಿ ಕೆಂಪಾಗುವಂಥ ಎಲಿಮೆಂಟ್ಸ್ ಏನೂ ಇಲ್ಲ. ಅದಕ್ಕೆ UA ಕೂಡ ಸಿಕ್ಕಿದೆ ಸರ್ಟಿಫಿಕೇಟು. ನನ್ನ ಪಾತ್ರ
ತುಂಬ ಚೆನ್ನಾಗಿ ಭಗತ್ ರಾಜ್ ಅವರು ನನ್ನ ಪಾತ್ರ ಅಂತಲ್ಲ, ಈ ಸಿನಿಮಾ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎಲ್ಲ ಪಾತ್ರಕ್ಕೂ ಸರಿಯಾದ ಸ್ಪೇಸ್ ಇದೆ, ಎಲ್ಲ ಪಾತ್ರಕ್ಕೂ ಪ್ರಾಪರ್ ಒಂದು ಚೌಕಟ್ಟನ್ನು ಕೊಟ್ಟು ಪಿಕ್ಚರೈಸ್ ಮಾಡಿದ್ದಾರೆ. ನಿಜವಾಗ್ಲೂ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಮಗೆ ಡಬ್ಬಿಂಗಲ್ಲಿ ಅರ್ಥ ಆಯಿತು. ಬಟ್ ಸಿನಿಮಾ ತೋರಿಸಿದ್ರೆ ಇಲ್ಲ ಸರ್ ಸಿನಿಮಾ ಎಲ್ಲ ಒಟ್ಟಿಗೆ ನೋಡೋಣ ಅಂದಿದ್ದಾರೆ. ಹಾಗಾಗಿ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಏನಿಲ್ಲ. ಬಟ್ ಈ ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಒಂದು ವಿಷಯ ಹೇಳೋದಕ್ಕೆ ಬೇಜಾರಾಗುತ್ತೆ, ಯಾಕೆಂದರೆ ಕೇಳೋರು ಅದೇ ಕೇಳ್ತಾರೆ, ಇತ್ತೀಚೆಗೆ ಯಾಕೆ ಸಿನಿಮಾಗೆ ಜನ ಬರ್ತಿಲ್ಲ ಅಂತ. ಸಿನಿಮಾಗೆ ಜನ ಬರಬೇಕು, ಬರ್ತಾರೆ. ಆ ನಂಬಿಕೆಯಿಂದ ಈ ಸಿನಿಮಾ ಬನ್ನಿ ಅಂತ ಕರೆಯೋಣ, ಬರ್ತಾರೆ. ಒಂದಲ್ಲ ಒಂದಿನ ಖಂಡಿತ ಬರ್ತಾರೆ. ಆ ದಿನ ಇದೇ ಆಗಲಿ. ಸೊ ಠಾಣೆ ಮುಖಾಂತರನೇ ಜನ ಎಲ್ಲ ಥಿಯೇಟ್ರ್ಗಳಿಗೆ ಲಗ್ಗೆ ಹಾಕಲಿ ಅನ್ನೋ ಒಂದು ಆಸೆ ನನಗೂ ಇದೆ. ಆ ಆಸೆನ ನಮ್ಮೆಲ್ಲ ಪತ್ರಕರ್ತ ಮಿತ್ರರ ಮುಖಾಂತರ ಕರ್ನಾಟಕದ ಎಲ್ಲ ಜನತೆಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಸಿನಿಮಾಗೆ ಜನ ಬರಬೇಕು. ಸಿನಿಮಾ ಆಗಿದ್ದಿದ್ರೆ ಜನ ಖಂಡಿತವಾಗ್ಲೂ ಬರ್ತಿದ್ರು. ಅಂದರೆ ಸಿನಿಮಾದಲ್ಲಿ ಕ್ವಾಂಟಿಟಿ ಜಾಸ್ತಿ ಆಗಿದೆ, ಎಲ್ಲೋ ಒಂದು ಕಡೆ ಕ್ವಾಲಿಟಿ ಕಡಿಮೆ ಆಗಿದೆ ಅನ್ನೋ ಒಂದು ಅಪವಾದ ಇದೆ. ಇನ್ನೊಂದು, ಸಿನಿಮಾ ಥಿಯೇಟ್ರಲ್ಲಿ ಮಾತ್ರ ಇದ್ದಿದ್ರೆ ಜನ ಥಿಯೇಟ್ರಿಗೆ ಹೋಗ್ತಿದ್ರು, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಿದ್ರು, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಿದ್ರು. ಈಗ ಏನಾಗ್ಬಿಟ್ಟಿದೆ, ಸಿನಿಮಾ ಟಿವಿಗೆ ಬಂತು, ಸಿನಿಮಾ ಫೋನಿಗೆ ಬಂತು, ಇನ್ನೆಲ್ಲೆಲ್ಲಿಗೆ ಬರುತ್ತೋ ಗೊತ್ತಿಲ್ಲ. ಸೊ ಥಿಯೇಟ್ರಲ್ಲೇ ಇದ್ದರೆ ಜನ ಜಾಸ್ತಿ ನೋಡ್ತಾರೆ. ಅದಕ್ಕೆ ಯಾರ್ಯಾರು ಏನೇನು ಸ್ಪೆಷಲ್ ಎಫರ್ಟ್ಸ್ ಹಾಕಿ ಸಿನಿಮಾಗಳು ಜಾಸ್ತಿ ದಿವಸ ಥಿಯೇಟ್ರಲ್ಲಿ ಇರೋ ಥರ, ಬೇರೆ ಮಾಧ್ಯಮಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋ ಥರ ಮಾಡಿದರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಆ ಕಾಲ ದೂರ ಇಲ್ಲ, ಸ್ವಲ್ಪ ಸರಿ ಹೋಗುತ್ತೆ. ಕಾಲಚಕ್ರ ಉಳ್ಳುತ್ತಾ ಎಲ್ಲ ವಿಷಯಗಳು ಸರಿ ಹೋಗ್ತವೆ. ಸೊ ನಮ್ಮ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳುವಂಥದ್ದು ಏನೂ ಇಲ್ಲ. ಟ್ರೈಲರ್ ನೋಡಿದಿರ. ಸಿನಿಮಾ ಎಲ್ಲ ವರ್ಗಕ್ಕೂ ಸಲ್ಲುವ ಸಿನಿಮಾ ಮೊದಲನೇದಾಗಿ. ಎರಡನೇದಾಗಿ, ಇದು ಹಿಂದೆ ನಡೆದಿರಬಹುದಾದ, ಈಗ ನಡೀತಾ ಇರಬಹುದಾದ, ಮುಂದೆನೂ ನಡೀಬಹುದಾದ ಕತೆ. ಅಂದರೆ ಸಮಾಜದೊಳಗಡೆ ಹಾಸು ಹೋಗ್ತಾಗಿರುವಂತಹ ಕತೆ ಆಗಿದ್ದರಿಂದ ಎಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಎಲ್ಲರೂ ಪಾರ್ಟ್ ಆಫ್ ದಿ ಸೊಸೈಟಿ ಆಗಿರೋದ್ರಿಂದ, ಈ ಸೊಸೈಟಿ ಎಲಿಮೆಂಟ್ಸೇ ಇಲ್ಲಿ ಮೇನ್ ಇರೋದ್ರಿಂದ ಸೊ ಎಲ್ರಿಗೂ ಸಿನಿಮಾ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ. ಸೊ ಮತ್ತೊಮ್ಮೆ ಪತ್ರಕರ್ತ ಮಿತ್ರರಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಮ್ರವಾಗಿ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ದಯವಿಟ್ಟು ಈ ಸಿನಿಮಾಗೆ ಸ್ವಲ್ಪ ಸ್ಪೆಷಲ್ ಸಪೋರ್ಟ್ನ ಕೊಟ್ಟು ಜಾಸ್ತಿ ಜನಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಷಯವನ್ನು ತಲುಪಿಸಿದ್ರೆ ಖಂಡಿತವಾಗ್ಲೂ ಜನ ಥಿಯೇಟ್ರಿಗೆ ಬರ್ತಾರೆ. ಬಂದವರು ಸಿನಿಮಾ ಚೆನ್ನಾಗಿದೆ ಇನ್ನೂ 4 ಜನ ಕೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ನಮಗೆ ಬೈದು ಹೋಗ್ತಾರೆ. ನಾವೆರಡಕ್ಕೂ ರೆಡಿ ಇದ್ದೀವಿ. ಥ್ಯಾಂಕ್ ಯು, ನಮಸ್ತೆ. ನಿಭಾಯಿಸಿದ್ರು ಬಹಳ ವಿಭಿನ್ನತೆ ಇರುತ್ತೆ. ನಿಮ್ಮ ಹೋಸ್ಟಿಂಗ್ ಅಷ್ಟು ಚೆನ್ನಾಗಿ ಮಾಡಿ. ಉತ್ತರ ಕೊಡ್ತಾರೆ. ಓಕೆ, ನನ್ನ ಈ ಫಿಲಮ್ನಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನಾಗೇಶ್ ಅವರು, ಮಾಲಾ ರಜ್ವಾಡಿ ಅವ್ರು ಬಿಟ್ಟರೆ ಇನ್ನೆಲ್ಲ ನಮ್ಮ ಥಿಯೇಟ್ರಿಗೆ ಹೋಗೋರು. ಇಡೀ ಟೀಮ್ ಸ್ಕ್ರೀನಲ್ಲಿ ಕಾಣಿಸೋರೆಲ್ಲ ಪ್ಲಸ್ ರವಿ ಎಲ್ಲರೂ ನಮ್ಮ ಥಿಯೇಟರ್ಗೆ ಹೋಗೋರು. ಅದೊಂದು ಸ್ಪೆಷಾಲಿಟಿ ನನಗೆ ಬಹಳ ಹೆಮ್ಮೆ ಕೊಡುವಂಥ ವಿಷಯ. ಎಲ್ಲ ನನ್ನ ಬಾಯ್ಸ್ ಅಂತ ನೋಡ್ಬೋದು. ಆಮೇಲೆ ಎರಡನೇದು, ಎಲ್ಲ ಫಿಲಮ್ ಅವರು ಅದೇ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ತುಂಬ ಯುನೀಕ್ ಆಗಿದೆ, ಹೊಸದಾಗಿದೆ, ಎಲ್ಲೂ ನೋಡಿರಲ್ಲ. ಬಟ್ ಅದೆಲ್ಲ ಹೇಳಕ್ಕೆ ಬರಲ್ಲ. ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಗೌರಿಪಾಳ್ಯದ ಗಲ್ಲಿ ಒಳಗೆ ಕರ್ಕೊಂಡೋದ್ರು ಡೈರೆಕ್ಟ್ರು. ನಾನು ಬಡು ಸೋಂಬೇರಿ, ನನಗೆ ಚೆನ್ನಾಗಿ ಗೊತ್ತಿರೋದು. ನಾನು ನಡೆಯಲ್ಲ, ಓಡಾಡಲ್ಲ, ಒಂದು ಹೆಜ್ಜೆ ಎಕ್ಸ್ಟ್ರಾ ಜಾಸ್ತಿ ನಡೆಯಲ್ಲ. ಬನ್ನಿ ಸರ್ ಅಂದರು. ಸ್ವಲ್ಪ ದೂರ ಬೈಕಲ್ಲಿ ಕರ್ಕೊಂಡೋಗಿ ಇಳಿಸ್ಬಿಟ್ಟು ನಡೀರಿ ಅಂದರು. ನಡೆದ್ವಿ, ಹೋದ್ವಿ. ಅದೆಲ್ಲೋ ಗಲ್ಲಿ ಒಂದು ಸಡನ್ನಾಗಿ ಒಂದು ಕತ್ಲೆ ಆಗೋಯ್ತು. ಮಧ್ಯಾಹ್ನ ಬಿಸಿಲಲ್ಲಿ ಸಡನ್ನಾಗಿ ಕತ್ಲೆ ಗಲ್ಲಿ. ಹಂಗೆ ಹೋದ್ವಿ. ಅಲ್ಲಿ ಯಾವುದೋ ಒಂದು ಬಾಗಿಲು ಬಲಗಡೆ ತೆಗೆದ್ರು. ಒಳಗಡೆ ನೋಡಿದ್ರೆ ಒಂದು ಇಷ್ಟು ದೊಡ್ಡ ಹಾಲು, ಒಂದು 8-9 ಕೇರಮ್ ಟೇಬಲಲ್ಲಿ ಕೇರಮ್ ಮಾಡ್ತಿದ್ದಾರೆ. ನಾನು ಒಂದು ಸೆಕೆಂಡ್ ಅಂದ್ಕೊಂಡೆ ಇವರೇನೋ ಸೆಟ್ ಆಗ್ತಿದಾರ ಅಂತ. ಬಟ್ ಬೈಕೇ ಬರ್ದಿರೋ ಜಾಗದಲ್ಲಿ ಸೆಟ್ ಹೆಂಗೆ ಆಗ್ತಾನೆ. ಆಮೇಲೆ ಗೊತ್ತಾಯ್ತು ಅದು ಆ್ಯಕ್ಚುಯಲ್ ಅಡ್ಡ, ಸಾಕಷ್ಟು ವ್ಯವಹಾರಗಳು ನಡೆಯೋ ಅಡ್ಡ ಅಂತ ಗೊತ್ತಾಯ್ತು. ಇವರೆಲ್ಲ ಮೂಲೆಯಲ್ಲಿ ಕೂತಿದ್ದಾರೆ, ರೆಡಿ ಅಂತ ಕೇಳಿಸ್ತು ಅಷ್ಟೇ. ಎಲ್ಲಿದ್ದಾರೆ ಅಂತಲೇ ಗೊತ್ತಾಗಿಲ್ಲ, ಹಂಗಿತ್ತು ಆ ಜಾಗ ಅಂತ. ಆಮೇಲೆ ಡೈರೆಕ್ಟರ್ ಸರ್ ಹೇಳ್ಕೊಟ್ಟಿದ್ದ ಡೈಲಾಗ್ ಎಲ್ಲ ಹೇಳಿ ಕಟ್ಟು ಮುಗಿದು ಹೊರಗಡೆ ಬಂದಮೇಲೆ ಒಂಥರ ಅಷ್ಟು ಆ ಥರ ಲೊಕೇಶನ್ಸಲ್ಲಿ ಶೂಟ್ ಮಾಡಿದ್ದಾರೆ. ಐ ಥಿಂಕ್ 2 ಸೆಟ್ ಬಿಟ್ಟರೆ ಇನ್ನಷ್ಟು ಒರಿಜಿನಲ್ ಲೊಕೇಶನ್ಸು. ಸೊ ಅದೊಂದು ಕಾರಣಕ್ಕೆ ನೀವು ನೋಡಬೇಕು. ಎರಡನೇದು ನಮ್ಮ ಇಡೀ ಟೀಮ್ ಪಾರ್ಟಿಸಿಪೇಟ್ ಮಾಡಿದೆ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಅದಕ್ಕೂ ನೋಡಬೇಕು. ಆ್ಯಂಡ್ ಅಫ್ಕೋರ್ಸ್ ಥ್ಯಾಂಕ್ಸ್ ಟು ದ ಟೀಮ್, ಪ್ರವೀಣ ನಿರ್ದೇಶಕರಿಗೂ ಹಾಗೂ ಮಾನ್ಸ ಒಳ್ಳೆಯವರ ಮ್ಯೂಸಿಕ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಎಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಡ್ತಾರೆ. ರಶಸ್ ಎಲ್ಲ ನೋಡಿದಾಗ ಬ್ರಿಲಿಯಂಟ್ ಆಗಿತ್ತು. ಅಫ್ಕೋರ್ಸ್ ಪ್ರಶಾಂತ್ ಅವ್ರದ್ದು ಶಾರ್ಟ್ ಕಾಂಪೋಸಿಷನ್ಸು ಬ್ಯೂಟಿಫುಲ್. ಥ್ಯಾಂಕ್ ಯು. ಐ ಥಿಂಕ್ ಅದೇ ಹೇಳಿದೆ ನಾನು. ಗೂಗಲ್, ನನ್ನ ಹೆಸರು ಗೂಗಲ್ ಸರ್. ಸಿನಿಮಾನಲ್ಲಿ ನನ್ನ ಹೆಸರು ಗೂಗಲ್. ನನ್ನ ಮಚ್ಚ ಹೀರೋ ಪ್ರವೀಣ. ಅವನಿಗೆ ನಂದು ಅಭ್ಯಾಸ ಏನಪ್ಪ ಅಂದರೆ, ನನ್ನ ಪ್ರತಿ ಮಾತಲ್ಲೂ ರಾಜ್ಕುಮಾರ್ ಫಿಲಮ್ದು ಒಂದು ಟೈಟ್ಲ್ ಹೇಳ್ತಾ ಇರ್ತೀನಿ.
ಬಾರಪ್ಪ ಏನೋ ಬಾರಪ್ಪ ಬಂಗಾರದ ಮನುಷ್ಯ, ಇದನ್ನ ತಗೊಂಡು ಹೋಗ್ಬಿಟ್ಟು ಆ ದೇವತಾ ಮನುಷ್ಯನ ಮನೆ ಕೊಟ್ವಾ, ಆ ಥರ ಇಡ್ಲಿ ಕೊಡವ. ಅಂದ್ರೆ ಹೀರೋ ಪೂರ್ವಾಶ್ರಮದಲ್ಲಿ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದಾಗ ಬರುವಂತ ಕ್ಯಾರೆಕ್ಟರ್. That's really lovely. ಮೊದಲನೇದಾಗಿ ಎಲ್ಲರಿಗೂ ಇಲ್ಲಿ ಬಂದು ನೆರೆದಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಅಂತ ಹೇಳಬೇಕು. ಎಲ್ಲರಿಗೂ, ಮಾಧ್ಯಮ ವರ್ಗದವ್ರಿಗೂ, ಇಲ್ಲಿ ಮೇಲೆ ಕುಳಿತಿರುವಂಥ ಎಲ್ಲ ದೊಡ್ಡ ವ್ಯಕ್ತಿಗಳಿಗೆ ನಾನು ವಂದಿಸುತ್ತಾ ನಮಸ್ಕರಿಸ್ತಾ ಇದ್ದೀನಿ. ಟ್ರೈಲರ್ ನೋಡಿದ ತಕ್ಷಣ ನಂಗೆ ಫಸ್ಟ್ ಭಯನೇ ಆಯಿತು. ಇಷ್ಟೊಂದು ಕಷ್ಟದ್ದು ಫೈಟಿಂಗ್ಗಳು ಮಾಡ್ತಾರ ಇವರು ಅಂತ. ಪಾಪ ಮಕ್ಕಳು ತುಂಬಾ ಕಷ್ಟಪಡ್ತಾರೆ. ಅದೇ ಭಯ ಆಗೋಯ್ತು ನನಗೆ. ಅವನ ಜೊತೆ ಎಲ್ಲರೂ ಮಾಡಿದಾರಲ್ಲ, ತುಂಬಾನೇ ಭಯ ಆಯ್ತು. ಎಂತೆಂಥ ಕಂಡೀಷನ್ ಅಲ್ಲಿ ಫೈಟಿಂಗ್ಗಳು ಮಾಡ್ತಾರೆ ಇವರು ಮಕ್ಕಳು. ಅದು ಅವ್ರಿಗೆ ಒಂದು ಖುಷಿ. ಮಾಡಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ. ಡೈರೆಕ್ಟರ್ ಭಗತ್ ಸರ್ ಅವರೇ ನನ್ನ ಮಗನ್ನ ಮತ್ತು ಇಡೀ ತಂಡನ ತುಂಬ ಮೇಲೆತ್ತರಕ್ಕೆ ಕರ್ಕೊಂಡೋಗಿದ್ದೀರಾ. ತುಂಬ ಖುಷಿಯಾಯಿತು ನೋಡಿ. ನಿಮಗೂ ಇದೇ ಥರ ಎಲ್ಲ ಬೇರೆ ಫಿಲಮ್ಗಳಲ್ಲೂ ನಿಮ್ಗೆ ಅವಕಾಶ ಸಿಗಲಿ. ಇಲ್ಲಿ ಈ ರಂಗಭೂಮಿ ಕಲಾವಿದರೆ ತುಂಬ ಇದ್ದಾರೆ. ಇವ್ರನ್ನೆಲ್ಲ ಟಿ ವಿ ಸೀರಿಯಲ್ಗಳಲ್ಲಿ ನೋಡ್ತಾ ಇದ್ವಿ, ಈಗ ನಿಜವಾಗ್ಲೂ ನೋಡ್ತಾ ಇದ್ದೀವಿ. ತುಂಬ ಖುಷಿಯಾಯಿತು. ನಾನೊಬ್ಬ ಸಾಮಾನ್ಯ ಶಿಕ್ಷಕಿ. ಈ ದಿನ ನನ್ನ ಮಗ ನನ್ನ ತುಂಬ ಎತ್ತರಕ್ಕೆ ಕರ್ಕೊಂಡೋಗಿ ಕೂರಿಸಿದ್ದಾನೆ. ತುಂಬ ಸಂತೋಷ. ಅದು ಅವನ ಒಂದು ಆಸೆ ಪೂರೈಸ್ಕೊಂಡಿದ್ದಾನೆ. ಮತ್ತು ಅವನಿಗೆ ಎಲ್ಲ ಸಹಕಾರ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಅಮ್ಮ. ನಿಮ್ಮನ್ನ ಟಿ ವಿಲಿ ನೋಡ್ತಿದ್ವಿ, ಇವತ್ತು ನಿಮ್ಮ ಪಕ್ಕ ಕೂತ್ಕೊಂಡಿದ್ದೀವಿ. ತುಂಬ ಸಂತೋಷ. ಮೊನ್ನೆ ಒಂದು ಮದುವೆ ಫಂಕ್ಷನ್ಗೆ ಹೋದಾಗ, ನಮ್ಮ ರಿಲೇಷನ್ ಮದುವೆ ಫಂಕ್ಷನಲ್ಲಿ ಅವರೆಲ್ಲ ಬಂದು ನಮ್ಮ ಪ್ರವೀಣ ಮಾತಾಡ್ತಿದ್ರು. ಹಾಗೆ ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ಹಾಡುಗಳು ಅಮ್ಮ, ನಾವೆಲ್ಲ ಬೇಜಾರಾದಾಗೆಲ್ಲ ಹಾಡುಗಳು ಕೇಳ್ತಾನೆ ಇರ್ತೀವಿ ಅಂತ. ಮಾನಸ ಅವಳ ಮೇಡಮ್ ತುಂಬ ಚೆನ್ನಾಗಿದೆ, ಅಷ್ಟು ಜನಕ್ಕೆ ಮುಟ್ಟಿದೆ ನಿಮ್ಮ ಹಾಡು. ತುಂಬ ಖುಷಿ ಆಯಿತು. ಇವರು ಪ್ರೇಮಾ ಮೇಡಮ್ ಬಂದಿಲ್ಲ ಇವತ್ತು, ಅವ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಮಾಧ್ಯಮ ವರ್ಗದವ್ರಿಗೆ ಮತ್ತು ಜನಕ್ಕೆ ನೀವು ತಲುಪಿಸ್ಬೇಕು. ಇಷ್ಟು ಕಷ್ಟಪಟ್ಟು ಮಾಡಿರೋರನ್ನ ನೀವು ಸ್ವಲ್ಪ ಮುಂದೆ ಮೇಲೆ ಪ್ರಯತ್ನ ಮಾಡಿ. ಎಲ್ಲರೂ ಜನ ಬಂದು ಚಿತ್ರ ನೋಡೋಗೆ ಎಲ್ಲರೂ ಬಂದು ಅವ್ರನ್ನ ಹೊಗಳಿ ಚಿತ್ರ ನೋಡಿಕೊಂಡು ಅವ್ರನ್ನ ಉತ್ತೇಜನ ಮಾಡಬೇಕು. ಮತ್ತೆ ಮತ್ತೆ ಇದೇ ಥರ ಅವ್ರಿಗೆ ಅವಕಾಶಗಳು ಸಿಗಲಿ ಅಷ್ಟು ಹೇಳ್ತೇನೆ ನಾನು. ಧನ್ಯವಾದ. ನೋಡಿ, ನನ್ನ ಮಗನ್ ಸಪೋರ್ಟ್ ಮಾಡಿ ಅಂತ ಅವ್ರು ಯಾವುದೇ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿಲ್ಲ. ಎಲ್ಲರ ಬಗ್ಗೆನೂ ಎಲ್ರಿಗೂ ಒಳ್ಳೇದಾಗ್ಬೇಕು, ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ. ಎದ್ರೆ ಕರೆಂಟ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ ಅವತ್ತು ವಿಶೇಷ ಅತಿಥಿಯಾಗಿ ಅವ್ರು ಬಂದಿದ್ರು. ಮುಂದಿನ ದಿನಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದ್ದು ಬಹಳ ವಿಶೇಷವಾಗಿತ್ತು. ಸೊ ಸರ್, ಇವತ್ತು ಸಂದರ್ಭನೇ ಬೇರೆ ಇದೆ. ಠಾಣೆ ಸಿನಿಮಾ ಬಗ್ಗೆ ಬಹಳ ಪ್ರೀತಿಯಿಂದ ಬಂದಿದ್ದೀರಾ ಟ್ರೇಲರ್ ಲಾಂಚ್ ಟೈಮ್ಗೆ. ಸೊ ಏನ್ ಹೇಳ್ತೀರಾ ಸರ್? ಎಲ್ಲರಿಗೂ ನಮಸ್ಕಾರ. ನನಗೆ ಈ ಠಾಣೆ ಅನ್ನೋಂಥ ಹೆಸರು ಕೇಳಿ ಭಾಳ ನನಗೊಂದು ಉದ್ವೇಗದಕ್ಕಿಂತಲೂ ಹೆಚ್ಚು ನನಗೆ ಅದರ ಮೇಲೆ ಆಸೆ ಉಂಟಾಯಿತು. ಅದರಲ್ಲಿ ಕೇರ್ ಆಫ್ ಶ್ರೀರಾಮ್ಪುರ ಅಂತಿದೆ. ಶ್ರೀರಾಮ್ಪುರ ಅಂದರೆ ಮೊದಲು ಈ ದೊಡ್ಡ ಅಡ್ಡ, ಅಂದರೆ ಎಲ್ಲದರಲ್ಲೂ ಸಹ ಅದು ಬಹಳ ಮುಖ್ಯವಾದಂಥದ್ದು ಶ್ರೀರಾಮ್ಪುರ ಅನ್ನೋಂಥದ್ದು. ಆ ಶ್ರೀರಾಮ್ಪುರ ಜೊತೆಗೆ ಠಾಣೆ ಅಂತ ಸೇರಿಸಿದ್ರಲ್ಲ, ಆ ಠಾಣೆಯನ್ನು ಏನು ಲೆಟರ್ಸಲ್ಲಿ ಬರೆದಿರಲ್ಲ, ಬಹಳ ಚೆನ್ನಾಗಿದೆ. ಒಂದು ಗನ್ ಇದೆ, ಕೆಳಗಡೆ ಚಕ್ರ ಇದೆ, ಮುಂದೆ ಹಾಗೇನೆ ಲೆಟರ್ಸ್ ಅಲ್ಲಿ ಅದು ಮಾಡಿದ್ದಾರೆ, ಬಹಳ ವಿಶೇಷವಾದಂಥದ್ದು. ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ರೆ, ಕಳೆದ 35 ವರ್ಷದಿಂದ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನ ಮಗನಿಗಾಗಿ ಇಟ್ಟಿದಾರಲ್ಲ, ಅದು ತಾಯಿಯ ಪ್ರೀತಿ ಯಾವತ್ತೂ ಶಾಶ್ವತ ಅನ್ಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ ನಮ್ಮ ಮುಂದೆ ಕಾಣ್ತಾರೆ. ಒಬ್ಬ ತಾಯಿ ಮಗನನ್ನ ಯಾವ ರೀತಿಯಾಗಿ ನಾನು ಬೆಳೆಸ್ಬೇಕು ಅಥವಾ ಇನ್ನೂ ಏನೋ ಅವನ್ನ ಎತ್ತಕ್ಕೆ ಒಯ್ಯಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಮಾಡಿದಾರಲ್ಲ, ಅದು ನಮ್ಗೆ ಬಹಳ ಅನುಕರಣೀಯವಾದಂಥದ್ದು. ತಾಯಿ ಅನ್ನೋದನ್ನ ನಾವು ಜೀವನ ಪರ್ಯಂತ ಮರಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಆ ಋಣವನ್ನು ತೀರಿಸಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ. ಅಲ್ಪ ಪ್ರಮಾಣದಲ್ಲಿ ಮಾಡ್ಬೋದು ಅಷ್ಟೇ ಅವನು, ಆದ್ರೆ ಋಣ ತೀರ್ಸಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಆ ಮಗನನ್ನ, ಪ್ರವೀಣ್ ಅವ್ರನ್ನ ಮತ್ತು ಇಡೀ ತಂಡವನ್ನ ಅವರು ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು, ನನ್ನ ಮಗನ ಅಷ್ಟೇ ಬೆಳೆಸೋದಲ್ಲ, ಎಲ್ಲರೂ ಸಹ ಬೆಳೀತಾ ಇದ್ರಿ, ಇನ್ನೂ ಬೆಳೆಸಿ ಅಂತ ಹೇಳಿದನ್ನ. ಮತ್ತು ಈಗಾಗಲೇ ಒಳ್ಳ ಮೇಡಮ್ ಅವರ ನೋಡಿದೆ, ಆ ಚಿಕ್ಕ ಮಗುವನ್ನು ಇಟ್ಕೊಂಡು ಹಾಡನ್ನು ಆಡಿಸಿದ್ದಾರೆ. ಅದೆಷ್ಟು ಸ್ಫೂರ್ತಿದಾಯಕ ಅಂತ ಹಾಡುವುದು, ಮತ್ತು ಈ ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ನೀಡ್ತಕ್ಕಂಥದ್ದನ್ನ ಈ
ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಖಳನಾಯಕ ನಟರು ಇರ್ಬೋದು, ಗೂಗಲ್ ಅವರು ಇರ್ಬೋದು, ಅವ್ರು ತಮ್ಮ ಎಲ್ಲ ವಿಷಯವನ್ನು ಹಂಚಿಕೊಂಡ್ರು. ಭಗತ್ ರಾಜ್ ಅವರಂತೂ ಅವ್ರು ತಮ್ಮ ಇಡೀ ಸ್ಕ್ರಿಪ್ಟ್ ಅನ್ನ ಬಗ್ಗೆ ಅಥವಾ ಇಡೀ ಚಿತ್ರದ ಬಗ್ಗೆ ವಿಷಯವನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ಬಹಳ ಮುಖ್ಯವಾಗಿ ಇಲ್ಲಿ ಮಾಲತಿ ಮೇಡಮ್ ಇದ್ದಾರೆ, ಅವ್ರನ್ನ ಅವರು ಟಿವಿ ನೋಡ್ತಾ ಇದ್ವಿ, ಪಿಕ್ಚರ್ ಅಲ್ಲಿ ನೋಡೋದು ಅಷ್ಟೇ ಕೆಲಸ ಆಗಿತ್ತು, ಆದ್ರೆ ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಗಿದ್ದಾರೆ. ಆಮೇಲೆ ಈ ಚಲನಚಿತ್ರಗಳಿಗೆ ಕನ್ನಡಿಗರು ಬರ್ತಾ ಇಲ್ಲ ಅನ್ನೋ ದೊಡ್ಡ ದೂರಿದೆ, ಸರ್ಕಾರಕ್ಕೂ ಬಹಳ ದೊಡ್ಡ ದೂರು ಇದೆ. ಆದ್ರೆ ಸರ್ಕಾರ ಚಲನಚಿತ್ರ ಮಂಡಳಿಯ ಮುಖಾಂತರ ಏನು ಸಹಾಯ ಮಾಡಬೇಕು ಅನ್ನೋದನ್ನ ಆರ್ಥಿಕವಾಗಿರಬಹುದು ಮತ್ತು ತಮ್ಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ಸಹ ಸಹಾಯವನ್ನ ಮಾಡ್ತಾ ಇದೆ. ಮತ್ತು ಚಲನಚಿತ್ರಗಳ ಸಾಕಷ್ಟು ನಮ್ಮಲ್ಲಿ ಇಂಟರ್ನ್ಯಾಷನಲ್ ಚಲನಚಿತ್ರೋತ್ಸವ ಪ್ರತಿ ವರ್ಷ ಅದು ಬೆಂಗಳೂರಲ್ಲಿ ಆಗ್ತದೆ. ಅದರ ಪ್ರಶಸ್ತಿಯೂ ಸಹ ನಮ್ಮ ಕನ್ನಡದ ಚಿತ್ರಗಳಿಗೆ ಸಿಗ್ತದೆ. ಈಗಾಗಲೇ ನಾವೊಂದು ಅನುವಾದದ ಪುಸ್ತಕ ನಿನ್ನೆ ಮೊನ್ನೆ ಬೂಗರ್ ಪ್ರಶಸ್ತಿ ಅಂತ ತೆಗೆದುಕೊಂಡು ನೋಡ್ತಾ ಇದ್ದೀವಿ. ಅಂದ್ರೆ ಇದರಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಖಳನಾಯಕ ನಟರು ಏನು ಅಂತಂದ್ರೆ, ಯಾವುದೇ ರೀತಿಯಾದಂತ ನಾವು ಹಿಂಜರಿಕೆ ಬೇಡ, ಕನ್ನಡಿಗರು ಎಲ್ಲದರಲ್ಲೂ ಸಹ ಮುಂದಿದ್ದಾರೆ. ಕನ್ನಡಿಗರು ಪ್ರಾಶಸ್ತ್ಯವನ್ನ ತೆಗೆದುಕೊಂಡು 2000 ವರ್ಷದ ಇತಿಹಾಸವುಳ್ಳಂತ ಒಂದು ಕನ್ನಡ ಭಾಷೆಯನ್ನ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇನ್ನು ಮುಂದೆ ಸಹ ಅದು ಹೆಚ್ಚು ನಾವು ಮಾಡ್ತೇವೆ ಅಂತ ಕನ್ನಡಿಗರ ಭರವಸೆ. 7 ಕೋಟಿ ಜನ ನಾವು ಇದ್ದೇವೆ. 2011ರ ಜನಗಣತಿ ಪ್ರಕಾರ ನೋಡಿದ್ರೆ ಕೇವಲ 6 ಕೋಟಿ ಮಾತ್ರ ಇತ್ತು. ಈ 7.70 ಬರ್ಬೋದು ಅನ್ನುವಂತ ನಾವು ಆಲೋಚನೆಯಲ್ಲಿ ಸರ್ಕಾರ ಇದೆ. ಅಂದ್ರೆ 2021ಕ್ಕೆ ಜನಗಣತಿ ಆಗ್ಬೇಕಾಗಿತ್ತು, ಈಗ ಕೆಲವೇ ವರ್ಷದಲ್ಲಿ ಆಗ್ಬಹುದು ಅಂತ ಮುಂದೆ ಆಲೋಚನೆ ಇದೆ. ಹೀಗಾಗಿ ಕನ್ನಡಿಗರಿಗೆ ಯಾವುದೇ ರೀತಿಯಿಂದ ಬೇಸರ ಪಡೋದು ಬೇಡ, ಕನ್ನಡ ಚಿತ್ರಕ್ಕೆ ಯಾವತ್ತೂ ಅದಕ್ಕೆ ಬೆಲೆ ಇದೆ. ಈಗಾಗಲೇ ಹೇಳಿದ್ರು ಅವರು ಅಣ್ಣವರ ಫಿಲ್ಮ್ ನಲ್ಲಿ ಪ್ರತಿಯೊಂದನ್ನ ನಾನು ಅವರ ಚಲನಚಿತ್ರದ ಹೆಸರನ್ನು ಹೇಳಿ ಒಗಟನ್ನ ಮಾಡ್ತಾ ಇದ್ದೆ ಅಂತ. ಅದ್ರ ಹೀಗಾಗಿ ಯಾವುದಕ್ಕೂ ನಾವು ಹಿಂಜಿರೋದು ಬೇಡ. ಕನ್ನಡಿಗರು ಏಕೈಕ ಮಾತ್ರ ಅಲ್ಲ, ಇಡೀ ಸಂಪೂರ್ಣ 7 ಕೋಟಿ ಜನ ನಿಮ್ ಜೊತೆಗೆ ಗಟ್ಟಿಯಾಗಿದ್ದಾರೆ. ಇಡೀ ಚಲನಚಿತ್ರ ಮಂಡಳಿ ನಿಮ್ ಜೊತೆಗೆ ಇರ್ತದೆ. UA ಸರ್ಟಿಫಿಕೇಟ್ ಸಿಕ್ಕಿದೆ. ಹಾಗೇನೆ ಪ್ರವೀಣ್ ಅವರು ಸಣ್ಣ ವಯಸ್ಸಲ್ಲಿ ದೊಡ್ಡದಂತ ಸಾಹಸವನ್ನು ಮಾಡಿದ್ದಾರೆ, ಭಗತ್ ಕೈ ಜೋಡಿಸಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಅಂತೂ ಇಡೀ 30 ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ಅವರು ನಾವು ಅದನ್ನ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಗಟ್ಟಿಯಾದಂತ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಸಂಪೂರ್ಣ ಅಚಲ ವಿಶ್ವಾಸದ ಮೇಲೆ ನಾವು ಈ ಠಾಣೆ ಚಿತ್ರವನ್ನು ನೋಡಿದೀವಿ. ಅಮ್ಮ ಬಹಳ ಪ್ರೀತಿಯಿಂದ ಶುಭ ಹಾರೈಸಿ ಟ್ರೇಲರ್ ಲಾಂಚ್ ಮಾಡಿದ್ದೀರಾ, ಏನ್ ಹೇಳ್ತೀರಾ ಸಿನಿಮಾ ಬಗ್ಗೆ? ಮಾತಿಸುದೀರ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವಂತಹ ಆದರಣೀಯ ಕಲಾವಿದರೇ, ಈ ಕಲಾವಿದರನ್ನ ಹೆಚ್ಚಿಸಬೇಕು, ಪ್ರೀತಿಸಬೇಕು, ಗೌರವಿಸಬೇಕು, ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇಲ್ಲಿ ಎಲ್ಲಾ ಮಾಧ್ಯಮದವರು ಹಾಗೆ ಎಲ್ಲಾ ತರದ ಜನನು ಇಲ್ಲಿ ಇದ್ದೀರಾ. ಸೊ ಅವ್ರಿಗೆಲ್ಲ ಆಶೀರ್ವಾದ ಮಾಡಿ ಅಂತ ಮೊದಲನೇದಾಗಿ ಕೇಳ್ಕೊಳ್ತೀನಿ. ಎಲ್ಲಿ ನಾರಿಯರನ್ನ ಪೂಜೆ ಮಾಡ್ತಾರೋ ಅಲ್ಲಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೆ. ಹಾಗೆ ಈ ಹೆಣ್ಣು ಮಕ್ಕಳು ಕಷ್ಟಪಟ್ಟು ಒಂದು ಸಂಗೀತನ ಆ ಬೆಳಕಿಗೆ ತಂದಿದ್ದಾರೆ. ಆ ಬೆಳಕಿನಲ್ಲಿ ಆ ದೇವ್ರನ್ನ ಕಾಣಲಿ ಅಂತ ನಾನು ಹಾರೈಸ್ತೀನಿ. ಅವ್ರು ಮಾಡಿರೋ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ತೀನಿ. ಯಾಕೆ ಅಂದ್ರೆ ಕಾಶಿನಾಥ್ ಅವರು ಮೊದಲು ಒಂದು ಅನುಭವ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಅವರೇ ಹೀಗೆ ಕಷ್ಟಪಟ್ಟು ದುಡ್ಡೆಲ್ಲ ಹಾಕಿ ಊರಿಂದ ದುಡ್ಡು ತಂದು ಎಲ್ಲ ಹಾಕಿ ಎಲ್ಲ ಹಿಂಗೆ ಹಿಂಗೆಲ್ಲ ತೋರಿಸ್ಬೇಕಾದ್ರೆ ಎಲ್ಲರೂ ಹೊರಗೆ ಬರೋದು, ಇದೇನ್ ಸಿನಿಮಾ ರೀ, ಇದೆಲ್ಲ ಹೊಲಸು ಭಾಷೆ ಇದೆ, ಇದೆಲ್ಲ ಹೊಲಸು ಮಾತಿದಾವೆ, ಇದೆಂತ ಸಿನಿಮಾ ತೆಗ್ದ ಅಂತ ಕಾಶಿನಾಥ್ಗೆ ಬೈದೇ ಇರೋರೇ ಇಲ್ಲ. ಬೈದ್ರೆ ಬೈರಿಲಿ ಬಿಡಿ, ಉಗುಳಿದ್ರೆ ಉಗಿಸ್ಕೊಂಡು ಹೋಗ್ತೀನಿ ನಾನು ಅಂತ. ಅವ್ರ ಪರ್ಸನಾಲಿಟಿನೂ ಹಾಗೆ ಇತ್ತು. ಸೊ ಅವ್ರ ಭಾಷೆನೂ ಹಾಗೆ ಇತ್ತು. ಏನ್ ಮಾಡಕ್ಕಾಗತ್ತೆ, ಬೈದ್ರೆ ಬೈಲಿ ಬಿಡಿ, ಉಗಿದ್ರೆ ಉಗಿಲಿ ಬಿಡಿ ಅಂತ ಹೊರಗಡೆ ಬಂದ್ರು. ಅನುಭವ ಪಿಕ್ಚರು ಅವ್ರು ದುಡ್ಡು ಎಣಿಸ್ಲಾರ್ದಷ್ಟು ಗಳಿಸಿದ್ರು, ಹೆಸರು ಅಷ್ಟೇ ದೊಡ್ಡದು ಮಾಡಿದ್ರು. ಅದಕ್ಕೆ ಸಿನಿಮಾ ತೆಗಿಯೋರಿಗೆ ತಾಳ್ಮೆ ಇರಬೇಕು, ದುಡ್ಡು ಹಾಕ್ತಾ ಇರೋರಿಗೆ ತಾಳ್ಮೆ ಇರಬೇಕು. ಆಮೇಲೆ ಹೀರೋ ಪಾತ್ರ ಮಾಡೋರಿಗೆ ನಾನು ಸಾಧನೆ ಮಾಡಬೇಕು, ನಾನು ಸಾಧಿಸ್ಬೇಕು ಅನ್ನೋ ಛಲ ಇದ್ರೆ ಮಾತ್ರ ಆ ನಟರಾಜ ಅವ್ರಿಗೆ ಒಲಿತಾನೆ, ಆ ನಟರಾಜ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಏನೋ ನಾವು ಹೀರೋ ಆಗಿದ್ದಂತ ಕೂದ್ಲಿಗೆ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡು ಹೊರಟ್ರೆ ಅವ್ರು ಹೀರೋ ಆಗೋದಿಲ್ಲ, ಅವ್ರು ದೊಡ್ಡ ಜೀರೋ ಆಗ್ತಾರೆ. ಅದಕ್ಕೆ ನಾನು ಹೇಳೋದು, ಯಾವತ್ ನಮ್ಮ ಸುಧೀರ್ ಅವರು 386 ಸಿನಿಮಾದಲ್ಲಿ ಮಾಡಿದ್ದಾರೆ. ಒಂದ್ ದಿವಸ ನನ್ಗೆ ಯಾರು ಹೀರೋ ಅಂತ ಅನ್ನೋದೇ ಇಲ್ಲ ನೋಡಿ. ಆ ಹುಡುಗಿ ನೋಡ್ತಾಳೆ, ಹೆದರಿ ಓಡೋಗ್ತಾಳೆ, ಆ ಹೆಂಗ್ಸ್ ನೋಡ್ತಾಳೆ, ನೀನ್ ಒಬ್ಳೆ ನಾನು ನೋಡೋದು, ನಾನು ಯಾರು ನೋಡೋದೇ ಇಲ್ಲ ಅಂತ ಹೇಳ್ತಾರೆ. ನಾನಿಷ್ಟು ಸುಂದರ ಇದ್ದೀನಿ, ನಾನಿಷ್ಟು ಪರ್ಸನಾಲಿಟಿ ಇದೆ, ನನಗಿಷ್ಟು ಒಳ್ಳೆ ಕಲಾವಿದ ಇದ್ದೀನಿ, ಯಾರು ನನ್ನ ಮಾತಾಡ್ಸಲ್ಲ ಅಂತ ಫೀಲ್ ಮಾಡ್ತಿದ್ರು ಅವರು ಮನೆಗೆ ಬಂದಾಗ. ಯಾಕೆಂದ್ರೆ ಅವ್ರು ಮಾಡ್ತಿದ್ದೆ ಬರೀ ರೇಪಿಂಗ್ ಸೀನು, ಆಮೇಲೆ ಹೊಡೆತ ತಿನ್ನೋ ಸೀನು, ಜೈಲಿಗೆ ಹೋಗೋದು, ನಾಯಿ ಸಹಿತ ಅವ್ರನ್ನ ಬಿಟ್ಟಿಲ್ಲ, ಅದು ಸಹಿತ ಕಚ್ಚಿ 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 ತಿಂದಿದೆ. ಸೊ ಹಾಗೆ ಆ ಅಭಿನಯ ಮಾಡಿದ್ದಕ್ಕೆ ಇವತ್ತು ಖಳನಾಯಕ ಸುಧೀರ್ ಅಂತ ಹೆಸರು ಮಾಡಕ್ಕಾಯ್ತು.
ಇಲ್ಲದ್ರೆ ಮಾಡೋಕ್ಕಾಗ್ತಿಲ್ಲ. ಕಲೆ ಅನ್ನೋದು ಬಹಳ ದೊಡ್ಡ ಸಮುದ್ರ. ಆ ಸಮುದ್ರದಲ್ಲಿ ನಾವು ಸಾಸಿವೆ ಕಾಳು, ಸೊ ಸಾಸಿವೆ ಕಾಳನ್ನ ಹುಡುಕ್ಬೇಕು ಅಂದ್ರೆ ಭಾರಿ ಕಷ್ಟ ಇದೆ. ಬಂಗಾರದ ಮನುಷ್ಯ ಪಿಕ್ಚರು ಇಷ್ಟೊಂದು ಚೆನ್ನಾಗಿ ಓಡ್ತಲ್ರಿ ಅಣ್ಣವ್ರೆ ಅಂತ ಹೇಳಿ ಉಪೇಂದ್ರ ಅವರು ಒಂದ್ಸರಿ ಅವ್ರನ್ನ ಕೇಳಿದ್ರಂತೆ, ಅಣ್ಣ ಬಂಗಾರದ ಮನುಷ್ಯಗೆ ಇನ್ನೂ ಟಿಕೆಟ್ ಹೋಗ್ತಾ ಇದೆಯಲ್ಲ, ಈ ವರ್ಷಾನ್ಗಟ್ಲೆ ಓಡಿದ್ರು ಇದಕ್ಕೆ ಡಿಮ್ಯಾಂಡ್ ತುಂಬಾ ಇದೆ ಅಂದ್ರೆ, ಅಯ್ಯೋ ನಾವೆಲ್ಲ ಅಲ್ಲಿ ಹೊಟ್ಟೆಪಾಡಿ ಕೆಲಸ ಮಾಡಿದೀವಪ್ಪ. ಅಲ್ಲಿ ಒಂದು ಸಭೆ ಸೀನ್ ಇತ್ತು, ಒಂದು ಸೀನ್ ತೆಗಿತಾರೆ. ಆ ಸೀನ್ ನಲ್ಲಿ ಒಂದು ಹುಡುಗ ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಆ ಸೀನ್ ನಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸಣ್ಣ ಹುಡುಗ ಕಾಕಿ ಚಡ್ಡಿ ಹಾಕೊಂಡು ಅವ್ನಿಗೆ ಸರಿ ಸರಿ ಅಂತಿರ್ಬೇಕು, ಅಲ್ಲಿಂದ ಅಲ್ಲಿ ಓಡೋಗಿದ್ದಾನೆ. ಅವನ ಅದೃಷ್ಟದಿಂದ ನಮಗ ಅದೃಷ್ಟ ಯಾಕೆ ಬಂದಿರಬಾರ್ದು ಅಂತ ರಾಜ್ಕುಮಾರ್ ಅವರು ಹೇಳಿರೋ ಮಾತಿದು. ಅಲ್ಲಿಗೆ ಯೋಚನೆ ಮಾಡಿ, ನನ್ನ ಅದೃಷ್ಟ, ಭಾರತೀಯವರ ಅದೃಷ್ಟ, MP ಶಂಕರಣ್ಣವರ ಅದೃಷ್ಟ ಅನ್ಲಿಲ್ಲ ಅವರು. ಆ ಓಡೋಗಿದ್ದಾನಲ್ಲ ಅವ್ರ ಅದೃಷ್ಟ ನಮಗ್ ಬಂದಿದೆ ಅಂತ. ಅಷ್ಟು ನಯ ವಿನಯ, ಒಂದು ಹೀರೋ ಆದವ್ರಿಗೆ ಆ ನಯ ವಿನಯ ಬರಬೇಕು, ಆ ಸಾಧನೆ ಬರಬೇಕು, ಅವಾಗ ಮಾತ್ರ ಅವರು ಹೀರೋ ಆಗಕ್ಕೆ ಸಾಧ್ಯ. ಅಮ್ಮ ಇವತ್ತು ಕಷ್ಟಪಟ್ಟು ದುಡ್ಡು ಹಾಕಿದ್ದಾರೆ. ಈ ಕರುಳು ಏನನ್ನತ್ತೆ ಗೊತ್ತಾ, ಒಬ್ಬನು ಹೆಂಡತಿನ ಕಾಯಿಲೆ ಇದೆ ಅಂತ ವಾಸಿ ಮಾಡೋದಕ್ಕೆ ನಿಮ್ಮ ಅಮ್ಮನ ಕರಳು ತಗೊಂಡ್ ಬಾ ಅಂತ ಹೇಳಿದಾಗ ಅವನು ಅವ್ರ ಅಮ್ಮನ ಇದು ಹೊಟ್ಟೆ ಕೊಯ್ದು ಕರಳೆಲ್ಲ ತಗೊಂಡು ಹೋಗ್ತಾ ಇದ್ದ. ಓಡಿ ಹೋಗ್ಬೇಕಾದ್ರೆ ದಬಲ್ ಅಂತ ಬಿದ್ದುಬಿಟ್ಟ. ಅವಾಗ ಅಯ್ಯೋ ಗಾಯ ಆಯ್ತಲ್ಲ ಅಂತ ಹೇಳ್ಬೇಕಾದ್ರೆ ಆ ಕರುಳು ಹೇಳ್ತಂತೆ, ಮಗನೇ ನಿಧಾನಕ್ಕೆ ಹೋಗು, ನಿನಗೇನಾರು ಒಂಚೂರು ನೋವಾಗದೆ ಈ ಕರುಳು ಬಹಳ ಅಳ್ತೈತಿ, ಅದಕ್ಕೆ ನಿಧಾನಕ್ಕೆ ಹೋಗಪ್ಪ ಅಂತ ಹೇಳ್ತಂತೆ. ಆ ತಾಯಿ ಕರುಳು ಅಷ್ಟು ದೊಡ್ಡ ಕರುಳದು, ಅದು ಇವತ್ತು ತ್ಯಾಗ ಮಾಡಿ ಆ ಮಗನಿಗೆ ಮುಂದೆ ಬರಲಿ, ಅವನು ಜಯಿಸ್ಲಿ ಅಂತ ಹೇಳಿ ತನ್ನ 35 ವರ್ಷ ಸೇವೆಗೆ ಶಿಕ್ಷಕಿಯಾಗಿ ಸೇವೆ ಮಾಡಿರೋ ದುಡ್ಡೆಲ್ಲ ಅವನಿಗೆ ಕೊಟ್ಟಿದ್ದಾಳೆ, ಧಾರೆ ಇರ್ತಿದ್ದಾಳೆ, ರಕ್ತ ಸೋಸಿದ್ದಾಳೆ. ಆಕೆಗೆ ಒಂದು ಜಯ ಆಗಲಿ, ಆಕೆ ಫೋಟೋ ಇಟ್ಟು ಅವನು ಪೂಜೆ ಮಾಡಿದ್ರೆ ಅವನು ನಿಜವಾಗ್ಲೂ ದೊಡ್ಡ ಹೀರೋ ಆಗ್ತಾನೆ. ಇದನ್ನ ನೀನು ಮನಸ್ಸಲ್ಲಿ ಇಟ್ಕೋಬೇಕು. ಇವತ್ತು ಅವರು ಇರೋದಿಲ್ಲ, ನಾನು ಇರೋದಿಲ್ಲ, ಆದ್ರೆ ನೀನಿರ್ತೀಯ, ನೀನು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು, ನೀನು ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು. ಮತ್ತೆ ಮಾನಸ ಅವ್ರ ತಂದೆ ತಾಯಿ ಎಲ್ಲ ನಾವು ಜೊತೆ ಕಲಾವಿದರು, ಅವ್ರ ಜೊತೆಲೆ ಪಾತ್ರ ಮಾಡೋದು, ಅವ್ರ ಜೊತೆ. ನಾನು ಕಾಮಿಡಿ ಹೀರೋಯಿನ್ ಅಲ್ಲ, ನಾನು ಹೀರೋಯಿನ್ನೇ, ಕಾಮಿಡಿ ಆರ್ಟಿಸ್ಟ್ ಅಲ್ಲ. ಅದಕ್ಕೆ ಇವ್ರ ತಂದೆ ಹೇಳೋದು, ಅಕ್ಕ ನಿನ್ ಜೊತೆ ಒಂದು ಪಾರ್ಟ್ ಮಾಡ್ಬೇಕು. ಯಾವುದು? ಮೆಲ್ಲಗೆ ನಡಿ ಮೆಲ್ಲಗೆ ನೀ ಓಡದಿರೋ ಚಿನ್ನ ಅಂತ ಹಾಡು ಹಾಡಿ ನಿನ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ನಾನು ಆ ಹಾಡು ಡ್ಯಾನ್ಸರ್ ಅಲ್ಲಪ್ಪ, ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ ಆಗಿರೋ ಇನ್ನು ಅಂತ ಹೇಳೋದು ಇವ್ರ ತಂದೆಗೆ. ಅಷ್ಟು ನಮಗೆ ಬಾಂಧವ್ಯ ಇದೆ. ಮತ್ತೆ ಪ್ರಶಾಂತ್ ಸಾಗರ್ ಅಂತಿದ್ದಾನೆಲ್ಲ, ಅವ್ರ ತಂದೆ ಅವ್ರ ತಾಯಿ ಎಲ್ಲ ನಮ್ಮ ಕಂಪನಿಯಲ್ಲೇ ಒಂದು 20-25 ವರ್ಷ. ಅವ್ರ ಚಿಕ್ಕಪ್ಪ ಅವ್ರ ಚಿಕ್ಕಮ್ಮ ಎಲ್ಲ, ಅವ್ರ ಅಜ್ಜಿನೂ ನಮ್ಮ ಕಂಪ್ನಿಯಲ್ಲೇ ತೀರ್ಕೊಂಡ್ರು. ಅವ್ರಿಗೂ ಬ್ರಾಹ್ಮಣರ ಸಂಸ್ಕಾರ ಮಾಡಿದ್ವಿ. ಅವ್ರ ಅಜ್ಜನೂ ನಮ್ಮ ಥಿಯೇಟ್ರಲ್ಲೇ ತೀರ್ಕೊಂಡ್ರು. ಅವ್ರಿಗೂ ಬ್ರಾಹ್ಮಣರ ಅವ್ರು ಯಾವ ಕ್ಯಾಸ್ಟ್ ಇರುತ್ತೆ ಆ ಸಂಸ್ಕಾರ ಗಂಧದ ಕಟ್ಗೆ ತಂದ್ಕೊಂಡ್ರಿ ಅವ್ನು ಇಲ್ಲೇ ಇದ್ದಾನೆ. ಅವ್ರು ಸಂಸ್ಕಾರ ಮಾಡಿದ್ವಿ, ಇವ್ರ ಮಕ್ಕಳನ್ನೆಲ್ಲ ಬೆಳೆಸಿದ್ವಿ. ಇವ್ರ ತಂದೆ ಕೂಡ ನಮ್ಮ ಥಿಯೇಟ್ರಲ್ಲೇ ಇದಾದ್ರು. ಇವ್ರ ತಾಯಿ ಇನ್ನೂ ಇದ್ದಾರೆ, ತುಂಬಾ ಸುಂದರಿ ಅವ್ರ ತಾಯಿ ಪುಷ್ಪ ಅಂತ ಹೇಳಿ. ಇವರೆಲ್ಲ ನಮ್ಮ ಮಕ್ಕಳಾಗಿ ಬೆಳೆದವರು. ಈಗ ಪ್ರಶಾಂತ್ ಈ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ನನಗೆ ಭಾರಿ ಹೆಮ್ಮೆ ಆಗುತ್ತೆ. ಎಲ್ಲೋ ಒಂದು ಸಣ್ಣ ಇರುವೆ ಕೂಡ ಒಂದು ಕೆಲ್ಸಕ್ಕೆ ಬರುತ್ತೆ ಅನ್ನೋದಕ್ಕೆ ಈ ಹುಡುಗರೆಲ್ಲ ಕಾರಣ. ಇವರಿಗೆಲ್ಲ ರಾಘವೇಂದ್ರ ಸ್ವಾಮಿ ಶಕ್ತಿ ಕೊಡ್ಲಿ, ಬುದ್ಧಿ ಕೊಡ್ಲಿ, ಮುಂದೆ ಹೋಗೋ ಒಂದು ಚೈತನ್ಯ ಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಸಿನಿಮಾಕ್ಕೆ ಯಾಕೆ ಬರಲ್ಲ ಥಿಯೇಟ್ರ್ ಜನ ಅಂತ ಹೇಳ್ತಾರಲ್ಲ, ಮನೋರಂಜನೆ ಮನೆಯಲ್ಲೇ ಬಂದು ಕೂತಿದೆ. ಮತ್ತೆ ಸಿನಿಮಾಕ್ಕೆ ಯಾಕ್ರಿ ಬರ್ತಾರೆ? ಒಂದು ಟಿವಿ ಹಿಂಗೆ ನೋಡಿದ್ರೆ ಸಾಕು, ಮೊಬೈಲಲ್ಲಿ ಎಲ್ಲ ಹುಡುಗರು ಆ ಸಿನಿಮಾ ಬಂದೈತೆ ನಾವು ನೋಡೇವಿ, ಈ ಹಾಡು ಬಂದೈತೆ ನಾವು ನೋಡೇವಿ ಅಂತಾರೆ. ಹಂಗನ್ನುವಾಗ ಥಿಯೇಟ್ರಿಗೆ ಹೆಂಗೆ ಹೋಗ್ತಾರೆ? ಅದಕ್ಕೆ ಮೊಬೈಲ್ಗಳನ್ನ ಸಿನಿಮಾಕ್ಕೆ ತರೋದನ್ನ ಬಿಡಿಸ್ಬೇಕು. ಅವಾಗ ಭಾನುವಾರ ಶನಿವಾರ ಗಂಡ ಹೆಂಡತಿ ಮಕ್ಕಳು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಂತೋಷವಾಗಿ ಸಿನಿಮಾ ನೋಡ್ತಾರೆ. ಆ ಪ್ರಯತ್ನ ಮಾಡಬೇಕು. ಇದು ನಾವು ನೀವು ಮಾಧ್ಯಮದವರು ಮಾಡೋದಲ್ಲ, ಇದು ಮಿನಿಸ್ಟರ್ಗಳೇ ಮಾಡಬೇಕು. ಮೊಬೈಲಲ್ಲಿ ಎಲ್ಲ ಸಿನಿಮಾನ ಹಾಡನ್ನ ಬರೋದಕ್ಕಿಂತ ಮುಂಚೆ ಅದನ್ನ ಬರಲಾರ್ದಂಗೆ ಏನಾದರೂ ಮಾಡಿದ್ರೆ ಮಾತ್ರ ಕಲಾವಿದರು ಇವತ್ತು ಉಳಿತಾರೆ, ಇಲ್ಲಾಂದ್ರೆ ಉಳಿಯಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಯತ್ನದಲ್ಲಿ ಏನಾದ್ರು ಮಾಡಬೇಕು. ಮಾಧ್ಯಮದವ್ರು ಎಷ್ಟು ಹೇಳ್ತಾರೆ,
ಎಷ್ಟು ದಿವಸ ಹೇಳ್ತಾರೆ ಈ ಸಿನಿಮಾ ಚೆನ್ನಾಗಿದೆ, ಇದು ಹಾಗಿದೆ, ಇದು ಹೀಗಿದೆ ಅಂತಾರೆ. 3 ದಿವಸ ಹೇಳ್ತಾರೆ, 4ನೇ ದಿವಸ ಅವ್ರಿಗೆ ಇನ್ನೊಂದು ಪಿಕ್ಚರ್ ವಿಷಯ ಇರುತ್ತಲ್ಲ ಹೇಳೋದಕ್ಕೆ. ಅದಕ್ಕೆ ಮನೋರಂಜನೆ ಮನೆಗೆ ಬರೋದನ್ನ ಬಿಡಿಸಿ ಚಿತ್ರರಂಗಕ್ಕೆ ಬರಬೇಕು. ಏನ್ ಚಿತ್ರ ಮಂದಿರ ಅಂತ ಹೇಳಿದ್ರಲ್ಲ, ಆ ಮಂದಿರಕ್ಕೆ ಬಂದು ತಲೆಬಾಗಿ ನೋಡ್ಬೇಕು ಆ ಸಿನಿಮಾನ. ಹಾಗೆ ಮಾಡೋ ಪ್ರಯತ್ನನ ಎಲ್ಲ ನಾವು ಚಿತ್ರರಂಗದವರು, ಮಾಧ್ಯಮದವರು, ಮುಖ್ಯಮಂತ್ರಿಗಳು, ಆ ಮುಖ್ಯಮಂತ್ರಿಗೆ ಕಲೆಯ ಬಗ್ಗೆ ಗೊತ್ತಿರಬೇಕು, ಕಲಾವಿದರನ್ನ ಪೂಜಿಸೋದು ಗೊತ್ತಿರಬೇಕು. ಅಂದ್ರೆ ಮಾತ್ರ ಅವ್ನ ಕಿವಿಗೆ ಹೋಗುತ್ತೆ, ಇಲ್ಲಾಂದ್ರೆ ಹೋಗೋದಿಲ್ಲ. ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ ಅಷ್ಟೇ. ರಾತ್ ಗಯ ಬಾತ್ ಗಯ ಹಾಗಾಗತ್ತೆ. ಹಾಗಾಗ್ಬಾರ್ದು. ಚಿತ್ರರಂಗ ತುಂಬಾ ನೊಂದಿದೆ, ಆಮೇಲೆ ಕೆಳಮಟ್ಟಕ್ಕೆ ಹೋಗಿದೆ. ಅದನ್ನ ಹಬ್ಬಿಸ್ಬೇಕು ಅಂದ್ರೆ ಈಗ ನನ್ಗೆ ಗೊತ್ತಿರೋ ನನ್ನ ಸ್ವಂತ ಬುದ್ಧಿಯಿಂದ ಮಿನಿಸ್ಟರ್ಗಳಿಗೆ ಮಾತ್ರ ಸಾಧ್ಯ. ಇಲ್ಲಾಂದ್ರೆ ಒಬ್ಬ ದೊಡ್ಡ ಕಲಾವಿದನ ಹಾಕೊಂಡ್ರು ಒಂದ್ಸರಿ ಡಮ್ ಅನ್ನತ್ತೆ. ಇನ್ ರಾಜ್ಕುಮಾರ್ ಅವ್ರು ಮಾಡಕ್ ಸಾಧ್ಯನಾ ಬಂದು? ಇಲ್ಲ. ಅದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡ್ಲಿ. ಆ ಕಲಾದೇವಿ ನಮ್ಗೆಲ್ಲ ಒಲಿರಿ. ಇದು ದೊಡ್ಡ ಸಮುದ್ರದಲ್ಲಿ ಇದೀವಿ ನಾವೆಲ್ಲ. ಸೊ ನಮ್ಮನ್ನ ರಕ್ಷಿಸ್ಲಿ ಆ ನಟರಾಜ ಅಂತ ಹೇಳ್ಕೊಂಡು, ನಿಮಗೆ ಒಳ್ಳೇದಾಗ್ಲಮ್ಮ. ಇನ್ನೊಂದ್ಸರಿ ಮಗನಿಗೋಸ್ಕರ ತ್ಯಾಗ ಮಾಡ್ತಿರೋ ತಾಯಿಗೆ ತಕ್ಕ ಮಗ ಆಗ್ಬೇಕಪ್ಪ ನೀನು ಅಂತ ಹೇಳ್ತಾರೆ. ಮುಕ್ಕೋಟಿಗಿಂತ ಮಿಗಿಲು ದೇವತೆ ಅಂದ್ರೆ ಅದು ತಾಯಿ. ಸೊ ಹಾಗಾಗಿ ಇವತ್ತು ಠಾಣೆ ಬಗ್ಗೆ ಅಷ್ಟೇ ಅಲ್ಲ, ಅಮ್ಮ ಇವತ್ತು ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಪ್ರವೀಣಿಗೆ ಮಾತ್ರ ಅಲ್ಲ ಎಲ್ಲರಿಗೂ ಹೇಳಿರುವಂಥದ್ದು. ಅಮ್ಮ ಧನ್ಯವಾದಗಳು. ಮಾನಸಿಯಮ್ಮ ಅವ್ರಿಗೆ ವಿಶೇಷ. ಅಮ್ಮ ತುಂಬಾ ಹಾರ್ಟ್ ಟಚಿಂಗ್ ಮಾತುಗಳು ಅಂತಾರಲ್ಲ, ನಿಜ ಇದು. ಅವ್ರು ಮಾತಾಡಿದ್ದು ಒಂದೊಂದು ಗೋಲ್ಡನ್ ವರ್ಡ್ಸ್. ಅವ್ರು ಹೇಳಿದ್ದು ಅದೇ ಥರನೇ ನಡೀತಾ ಇರೋದು ಇವಾಗ. ಎಲ್ಲ ಮೊಬೈಲಲ್ಲಿ ಎಲ್ಲ ನೋಡಿಕೊಂಡು ಏನಕ್ಕೆ ಹೋಗೋದು ಅಂದ್ಕೊಂಡು ಉದಾಸೀನ ಮಾಡ್ತಾರೆ. ಆ ಥರ ಆಗಬಾರ್ದು. ನಿಮ್ಮೆಲ್ಲರ ಮುಂದೆ ನಾವೆಲ್ಲ ಸಣ್ಣ ಇರುವೆ ಅಮ್ಮ. ದೊಡ್ಡ ಮನೆ ಸಿನಿಮಾಗಳು ಅದರ ಎಲ್ಲ ಸಿನಿಮಾಗಳ ಮುಂದೆ ಇವ್ರದ್ದೇನಿದ್ರು ಸಣ್ಣ ಇರುವೆ. ಅವರೆಲ್ಲ ಅಂಬಾರಿಗಳು, ನಾವೆಲ್ಲ ಸಣ್ಣ ಇರುವೆ ಅಂತ ಸಿನಿಮಾಗಳು. ಎಲ್ಲರೂ ಉತ್ತೇಜನ ಕೊಡಿ ಸರ್. ಡಿಸ್ಟ್ರಿಬ್ಯೂಟರ್ ಸರ್ ನಿಮ್ಮ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ತುಂಬ ಧನ್ಯವಾದಗಳು ಅವ್ರಿಗೂ. ಸರಿ, ಮೇಲೆ ನಿರ್ದಿನ ಎಲ್ಲರಿಗೂ ತುಂಬ ಧನ್ಯವಾದಗಳು ಸರ್. ತಡ ಆಯಿತು ಬರೋದು. ನಾನು ಮೈಸೂರಲ್ಲಿ ಇರೋದು, ಬ್ಯಾಂಗ್ಳೂರಲ್ಲ. ಹಾಗಾಗಿ ಮಿನಿಮಮ್ 3 hours ಬೇಕೇ ಬೇಕು ಅಲ್ಲಿಂದ ಬರೋದಕ್ಕೆ. ಹಾಗಾಗಿ ಕ್ಷಮೆ ಇರಲಿ. ನಾನು ರಂಗಭೂಮಿ ಕಲಾವಿದೆ, ಗಾಯಕಿ ಹಾಗೂ ಭರತನಾಟ್ಯ ಕಲಾವಿದೆ. ಬಾಲ್ಯದಿಂದಲೂ 3ರಲ್ಲೂ ತೊಡಗಿಸಿಕೊಂಡು ಬಂದಿದ್ದೀನಿ. ಸೊ ಠಾಣೆ ಬಗ್ಗೆ ಹೇಳೋದಾದರೆ, ನನಗಿದು ಅಕಸ್ಮಾತ್ ಆಗಿ ಸಿಕ್ಕಿದ ಅವಕಾಶ ನನಗೆ ತುಂಬ ಖುಷಿ ಕೊಟ್ಟಿದೆ. ತುಂಬಾ ಟೀಮ್ ತುಂಬ ಚೆನ್ನಾಗಿತ್ತು. ರಂಗಭೂಮಿ ಕಲಾವಿದೆ ಆಗಿದ್ದರಿಂದ ಸ್ವಲ್ಪ ಮಟ್ಟಿಗೆ ನನಗೆ ಈ ಸುಲಭ ಆದರೂ ಕೂಡ ಸಿನಿಮಾ ಕ್ಯಾಮ್ರಾ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ಡೈರೆಕ್ಟರ್ ಸರ್. ತುಂಬ ಖುಷಿ ಇದೆ ನಾನು ಠಾಣೆ ತಂಡದಲ್ಲಿ ಭಾಗಿಯಾಗಿರೋದು. ಎಲ್ಲ ಕಲಾವಿದರು, ಆಲ್ಮೋಸ್ಟ್ ರಂಗಭೂಮಿ ಕಲಾವಿದರು ಅನ್ನೋದು ಒಂದು ಅಪ್ರಿಸಿಯೇಷನ್. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಯಾರೂ ಹೊಸಬರು ಅಥವಾ ಆ ಥರ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಎಲ್ಲರಿಗೂ ರಂಗಭೂಮಿಯ ಟಚ್ ಇರೋದ್ರಿಂದ ಎಲ್ಲರೂ ಕಲಾವಿದರು ಮಾಡಿದ್ದಾರೆ. ಹಾಗಾಗಿ ಸಿನಿಮಾನ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.